ದಯವಿಟ್ಟು ವೀಕ್ಷಕರೇ ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡ್ರಿ, ಒಂದು ಲೈಕ್ ಕೊಡ್ರಿ, ಹಾಗೆ ಶೇರ್ ಮಾಡಿರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋ ಉತ್ಸಾಹನೂ ಬೆಳೀತೈತೆ. ಹಾಗಾಗಿ ನಾವು ವಿಡಿಯೋ ಮಾಡಬೇಕು ಅಂತ ಅಂದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ವಿಡಿಯೋ ಮಾಡಬೇಕು ಅನ್ನೋಂಥ ಮನೋಭಾವ ಮನಸ್ಸು ಕೂಡ ಇಷ್ಟ ಬೆಳೀತೈತೆ. ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಥರ ಮನಸ್ಸು ಬರುತ್ತೆ, ಇಲ್ಲಾಂದರೆ ಒಂಥರ ಬೇಜಾರಾಗುತ್ತೆ. ಹಾಗಾಗಿ ಫಸ್ಟ್ನೇ ಸಲ ಯಾರು ನೋಡ್ತಿದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಕೊಡ್ರಿ. ಬಾರ್ನಿಂಗದಿ ನಾನೇ ಬರೋಣ ಅಂತಿದ್ದೆ, ಹೆಂಗ ನೀನೇ ಬಂದೆ, ಹೆಂಗ ಹೊತ್ತು ಮುಂಚೆ ಬಂದೆ, ಬಾರಂ ತಾಯಿ ಬಾ. ಯಾಕಣಿ ಲಸ್ಮಕ್ಕ ನನ್ನ ಕೇಳ್ತಿದ್ದೀಯೋ, ನಾನೇ ಬರೋಣ ಅಂತಂತಿದ್ದೆ. ಯಾಕಣಿ ನನ್ನ ಏನು ಬೇಕಾಗಿತ್ತು, ನಾನು ಏನೋ ಬೇಕಾಗಿತ್ತು, ನಾನು ಬಂದಮ್ಮ. ನಿನ್ಗೇನೇ ಬೇಕಾಗಿತ್ತು ಲಸ್ಮಕ್ಕ, ನಾನೇ ಬರೋಣ ಅಂತಿದ್ದೆ ಅಂತಂದೆ. ಯಾಕಮ್ಮ? ಯಾಕಿಲ್ಲ ಕಣಕ, ಮತ್ತು ನಮ್ಮದು ನೆನೆ ದಿನ ತತ್ತಿಕಾಯಿ ಆಟೆ ಬಂದೇ ಇಲ್ಲ. ರಾತ್ರಿನೂ ಎಲ್ಲನ ನಿಮ್ಮ ಆಟಗಳು ಹುಂಜುಗಳು ಜೊತೆಲೆ ಏನಾನ ಬಂದಿತ್ತೇನೋ ಅಂತಂದೇಳಿ ಎದ್ದಾಗಿದ್ದ ನೋಡ್ತೀನಿ, ಎಲ್ಲೆಲ್ಲಿ ಕಾಣಲಿಲ್ಲ, ರಾತ್ರಿನೂ ಕಾಣಲಿಲ್ಲ, ಏನಿಲ್ಲ. ಈಗ ನಾನು ಎಲ್ಲನೂ ನೋಡ್ತೀನಿ ಹುಂಜುಗಳ ಜೊತೆಗೆ ಆಡ್ತೈತೇನೋ ಅಂತಂದೇಳಿ ಪತ್ತೇನೇ ಇಲ್ಲ ಕಣ. ಅಲ್ಲ ನಿಮ್ಮದು ಜೊತೆಗೆ ಏನಾನ ಬಂದಿತ್ತೇನಕ್ಕ? ಇಲ್ಲೇಳು ನಮ್ಮ ವಿರೋಧೆ ಒಂದು 5-6 ಇದ್ದಿದ್ರೆ ಗೊತ್ತಾಗೋದು, ಯಾವನ ಹೆಚ್ಚಾಗಿ ಬಂದಿದ್ರೆ ಯಾರ್ದ ಬಂದೈತೆ ಅಂತಂದೇಳಿ ಗೊತ್ತಾಗೋದು. ಯಾರ ಕೊಯ್ಕೊಂಡು ತಿಂದಿರ್ತಾರೆ, ಇಲ್ಲಾಂದರೆ ಮುಂಗ್ಸೆ ಪಂಗ್ಸೆ ಯಾರವನ್ನ ಹೇಳ್ಕೊಂಡೋಗಿ ತಿಂದಿರ್ತವೆ. ಹೇಳು ಮುಂಗ್ಸಿ ಹೆಚ್ಚಿನದ ನೋಡು, ಅವು ಆಡೋಕ್ಕೋಗಿತ್ತಾಗೇ ಹಿಡ್ಕೊಂಡು ತಿಂತವೆ. ಸಣ್ಣದಾದ್ರೆ ಇನ್ನೂ ಒಂದು ಕನ್ನೆಟೆ ಅಂತವೆ ಹತ್ರವನ್ನ ಆದರೆ ಎಲ್ಲ ಮುಂಗ್ಸಿ ಪಂಗ್ಸಿ ಹೆಚ್ಚಿರೋದು ನೋಡು. ಕೋಳಿ ಆಡೋಕ್ಕೋಗಿತ್ತಾಗೆ ಬರೋದೇ ಇಲ್ಲ. ನಮ್ಮ ಹಂಗಾಗೇನೆ ಎಲ್ಲ ಸಣ್ಣಕಾಗಿದ್ದು ನಮಗ್ಯೋ ಸಂದಿದ್ವು. ಕೋಳಿ ಕೊಯ್ಯೋಕೆ ಮನ್ಸು ಬರ್ತಿರಲಿಲ್ಲ, ಎಲ್ಲ ಮುಂಗ್ಸಿ ಆಡೋಕ್ಕೋಗಿತ್ತಾಗೆ ಒಂದೊಂದೇ ದಿನ ಹಿಂಗೊಂದು ಖಾಲಿಯಾಗಿ ಇವಾಗೆಲ್ಲ ಒಂದು 4-5 ಐದಕ್ಕ ನಮ್ಮನೆ ಕೋಳಿನೇ ಇಲ್ಲ. ಹೆಂಗ ನೋಡು, ಅದೆಲ್ಲ ಇಲ್ಲ. ನಮ್ಮಂತಕ್ಕೇನು ಬಂದಿಲ್ಲಮ್ಮ, ಯಾರ ಮಂತಕ್ಕನ ಹೋಗಿ ಈತೇನು ನೋಡು, ನಮ್ಮಂತಕ್ಕೇನು ಬಂದಿರಲಿಲ್ಲ. ನೆನೆ ದಿನ ನಾನು ಇರಲಿಲ್ಲ, ಬಾಕ್ಲಾಕೊಂಡು ಹೋಗಿದ್ದೆ. ದಿನ ನಾನು ಇದ್ದಿದ್ರೆ ಹಿಡಿದು ಮುಚ್ಚುತ್ತಿದ್ದೆ, ಸಿರಾಕ್ ಹೋಗಿದ್ದೆ. ಯಾತನ ತಾಂಬರನ ಮನೆಗೆ ರೇಷನ್ ಅದು ಇರಲಿಲ್ಲ, ತಾಂಡು ಬರೋಣ ಅಂತಂದೇಳಿ ಹೋದೆವು. ನಾನು ಮುಚ್ಚಿ ಹೋಗಿದ್ರು ಹೋಗ್ಬೋದಾಗಿತ್ತು. ಅಟತಿ ಬತ್ತೀನಿ ಹೇಳು ಅಂತಂದೆ. ಹೋದ್ಮೇಲೆ ಬಸ್ ಬೇರೆ ತಪ್ಪಿತು, ಬರಲಿಲ್ಲ ಜಾಲ್ದು. ಎಷ್ಟೊತ್ತಾದ್ರು ಅದು ಎಲ್ಲಿ ಮಟ್ಟೆ ಇಕ್ಕಕ್ಕೆ ಹೋತೋ, ಯಾರನ್ನ ಕೊಯ್ಕೊಂಡು ತಿಂದ್ರೆ ಬಂದೇ ಇಲ್ಲ. ರಾತ್ರಿ ಅಲ್ಲೇನ ಬೈಗಾಗ ತಕ ನೋಡಲಿ ಎಲ್ಲ ಆಡಕ್ಕೆ ಹೋಗಿದ್ದತ್ತು ಬತ್ತೈತೆ ಅಂತಂದು ಎಲ್ಲ ತಗೋನು. ರಾತ್ರಿಗೂ ಬರಲಿಲ್ಲ, ಎದ್ದಾಗೂ ಇಲ್ಲ, ಏನಿಲ್ಲ. ಅದಕ್ಕೆ ಕಣ ನೋಡ್ತಿದ್ದೆ. ನೋಡಿ ಹಿಂಗೆ ಸಾಕ್ತೀವಿ, ಒಳ್ಳೆ ಮಟ್ಟಿಗೆ ಬಂದಾಗ ಹಿಂಗೆ ಯಾರನ್ನ ಕೊಯ್ಕೊಂಡು ತಿಂತಾರೆ, ಇಲ್ಲ ಯಾತವನ ಕಾಡು ಪ್ರಾಣಿಗಳು ತಿಂದು ಹೋಗ್ತಾರೆ. ನಡಿ ಒಳಕ್ಕೆ ಕಾಪಿ ಪಾಪಿ ಕುಡಿವಂತೀನಿ. ಹೊರಗೆ ನಿಲ್ಲಿಸ್ಕೊಂಡು ಮಾತಾಡ್ತಾ ನಿಂತ್ಕೊಂಡು ನೀನು ಕಾಪಿ ಪಾಪಿ ಕುಡಿ ಪಡಿ ಅಂತ ಏನು ಅಂಬಲಿಲ್ಲ ನಾನು. ನಡಿ ಯಾಕ ಕಾಪಿಗನ ಇಕ್ತೀನಿ, ಕುಡಿದು ಹೋಗ್ಬಂತು. ನಡಿ, ನಾವು ಅಲ್ಲೇ ಕುಡ್ದಿದ್ವಿ, ನಿನಗಾಗಿ ಕಾಸ್ಬೇಕು. ಲಸ್ಮಕ್ಕ ನನಗಾಗಿ ಏನು ಕಾಸೋದೇನು ಬೇಡ. ಈಗೇನು ಬಂದಿದ್ದು ಅಂತಂದರೆ ಅದಕ್ಕೆ ಹೊತ್ತು ಮುಂಚೆ ಹೇಳೋಣ ಅಂತಂದೇಳಿ ಬಂದೀಗ ನಾವು ಕುಲ್ಲಳ್ಳಿ ಭೂತಪ್ಪಕ್ಕೆ ಹೋಗ್ತೀವಿ. ಅದಕ್ಕೆ ನಿಮಗೆ ಹೇಳೋಗನ ಕರ್ಕೊಂಡೋಗೋಣ ಲಸ್ಮಕ್ಕನ್ನ. ತಿರುಗಿ ಹೇಳ್ದಂಗೆ ಹೋದರೆ ನಾನು ಕರೀಲಿಲ್ಲ ಅಂತಂದಮ್ತಾಳೆ ಅಂತಂದೇಳಿ ಬಂದೆ. ಹೊತ್ತು ಮುಂಚೆ ವಾರ ಪಾರ ಮಾಡಿ ನೀರು ಪಾರ ಒಯ್ಕೊಂತಾಳೆ ಅಂತಂದೇಳಿ. ಇಲ್ಲಾಂದರೆ ಈಗ ಕರೆದ್ರೆ ಯಾರು ಬರ್ತಾರೆ, ನೀರು ಒಯ್ಕೊಂಬದು ಬೇಡ, ವಾರ ಮಾಡೋದು ಬೇಡ ಅಂತಂದೇಳಿ ನೀನೇನು ಹಂಗೆ ಅಂತಿ ಅಂತಂದೇಳಿ ಅದಕ್ಕೆ ಹೊತ್ತು ಮುಂಚೆ ಹೇಳೋಗನ ಅಂತಂದೇಳಿ ಕಾಪಿ ಕುಡ್ದಾಳೆ ಬಂದು. ಏನು ಬೇಡ, ಅಲ್ಲೇ ಕುಡಿದ್ವಿ. ನಮ್ಮನೆಗೂ ಹಾಲು ತಂದಿದ್ದು ಹೋಗಿ ಒಯ್ಸ್ಕೊಂಬತ್ತಾರೆ. ಅಲ್ಲೇ ಕುಡ್ದು ಬಂದು ಆಗ್ಲಲ್ಲೇ ನೀನು ಕಾಪಿ ಏನು ಕುಡಿಯಲ್ಲ ಕಣಮ್ಮ, ಬಾ ಹಂಗೆ ಹೋಗೋಣ. ಯಾಕೆ ಇವಾಗ ಹೋಗೋದು? ಹಂಗೆ ಏನು ಕುರಿ ಕೊಯ್ತೀರೇನು? ಯಾತನ ಅರ್ಕೆ ಪಕ್ಕೆ ಮಾಡ್ಕೊಂಡಿದ್ರೇನು? ಕುರಿ ಕಡಿತೀರಿ, ಎಸ್ ಕಡಿತೀರ? ಲಸ್ಮಕ್ಕ ನಮ್ಮದು ಬಡಬಕ್ತಿ ಕಣೆ, ಕುರಿ ಪರಿ ಎಲ್ಲೇದ ಥರನೇ ಕೋಳಿ ಕೊಯ್ತೀನಿ ಕಣೆ ಅಷ್ಟೇ. ಈಗ ಸದ್ಯಕ್ಕಿಗೆ ದುಡ್ಡು ಕಾಸು ಇಲ್ಲ, ಮಳೆ ಹೋಗೈತೆ, ಎಲ್ಲೈತೆ ದುಡ್ಡು ಪಡ್ಡು ಇದ್ದಿದ್ರೆ ಕುರಿ ಪರಿ ಕೊಯ್ಬೋದಾಗಿತ್ತು. ಕುರಿ ಕೊಯ್ಬೇಕು ಅಂದರೆ ಒಂದು 20-30 ಸಾವಿರ ರೂಪಾಯಿ ದುಡ್ಡು ಬೇಕು, ಸುಮ್ಮನೆ ಆಗಲ್ಲ. ಅದಕ್ಕೆ ಆಗಲ್ಲೇನಿಲ್ಲ. ಈಗ ಸದ್ಯಕ್ಕಿಗೆ ನಾನು ನಮ್ಮ ಹುಡುಗನು ಮದುವೆಯಾಗಿ ನಮ್ಮ ಮುಂದಾಗಿ ಒಂದು ಆರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಹೋಗಿ ಬರೋಣ, ಎಲ್ಲನೇ ಹೆಣ್ಣು ಸಿಕ್ಕರೆ ತಗೊಂಡು ನಿನಗೆ ಜೋಡ್ಬೇಟೆ ಕೋಳಿನೇ ಕೊಯ್ಕೊಂಬತ್ತೀನಿ ಅಂತಂದೇಳಿ ಕೈ ಮುಕ್ಕೊಂಡಿದ್ದೆ. ಕುರಿನೇ ಕೊಯ್ಬೋದಾಗಿತ್ತು. ಈಗ ಸೋದಕ್ಕಿಗೆ ಹಂಗೆ ಹೊಂದ್ಕೊಂಡಿದ್ದೆ. ನಮ್ಮದು ಬಡಬಗ್ತಿ ಕಣಮ್ಮ, ನಡೆಯಲ್ಲ ಕುರಿ ಪರಿ ಅಂತಂದರೆ. ನಡೆದ್ರೆ ಮಾಡೋಣ, ಅನುಭವ ಕೊಟ್ಟರೆ ಎಷ್ಟೊತ್ತ ಮಾಡೋಕ್ಕಾಗುತ್ತೆ. ಈಗ ಬಾ ಹೋಗೋಣ, ಕೋಳಿನೇ ಮಾಡೋದು. ಹಂಗೆ ನಮ್ಮ ಜೊತೆಗಾರನ್ನೆಲ್ಲನ ಕರಿತೀನಿ, ಹೋಗಿ ಬರೋಣ ಬರ್ರಿ. ನೋಡಮ್ಮ, ನೀನು ಹೆಂಗೋ ನೀನು ಮದುವೆ ಮಾಡಿದೆ, ನಾವು ಒಂದು ಮದುವೆ ಮಾಡ್ಬೇಕಾಯ್ತಮ್ಮ. ಯಾಕೆ ಗಂಡುಗಳೇ ಕಟ್ಟಾಗಲ್ಲ, ಏನಿಲ್ಲ ಮಾಡ್ಬೇಕಾಯ್ತು. ಯಾವನ ಬಂದ್ರೂ ಸರಿಯಾಗೋದಿಲ್ಲ, ಏನಿಲ್ಲ. ನಮ್ಮದು ಹಿಂಗಾಗಿತ್ತು ನೋಡಿ. ಹಂಗೆ ನೀನು ದೇವ್ರಿಗೆ ಹೋಗಿ ಯಾವಾಗ ಹೋಗಿ ಆರ್ಕೆ ಮಾಡ್ಕೊಂಬಂದಿದ್ದ, ಮತ್ತು ನೀನು ಹೋಗಿ ಯಾವಾಗಲೂ ಹೋಗಿದ್ದೆ ಅಲ್ವೇ?
ಏ ಅಮ್ಮನಿ ನಮ್ಮ ತಮ್ಮ ಅವಾಗ ಕೆಲಸಕ್ಕೆ ಸೇರೋಕ್ಕಿಂತ ಮುಂದಾಗಿ ಕೈ ಮುಕ್ಕೊಂಡಿದ್ದಂತೆ. ಅವಾಗ ಅವನು ಕುರಿ ಕಡ್ದಿದ್ದ, ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದ, ಸಂಬಂಧಿಕರು ನೆಂಟರಿಷ್ಟನ್ನು ಎಲ್ಲನ ದೊಡ್ಡದಾಗಿ ಮಾಡಿದ್ದ. ಅವ್ನು ಕೆಲಸ ಸಿಕ್ಕಿತ್ತಲ್ಲ, ಅದಕ್ಕೆ ಆರೈಕೆ ಮಾಡ್ಕೊಂಡಿದ್ದ, ಕರ್ಕೊಂಡೋಗಿದ್ದ. ಅವಾಗ ಹೋದಾಗ ನಾನು ಆ ದೇವ್ರ ಗುಡಿ ಮುಂದಕ್ಕೆ ಹೋಗಿ ಅವ್ನು ಕೈ ಮಾಡಿಸ್ಕೊಂಡು ನಾನು ಹಂಗೆ ಹೊಂದ್ಕೊಂಡು ಬಂದಿದ್ದೆ ಆರೈಕೆ ಮಾಡ್ಕೊಂಡು. ಹಂಗೇನ ಆದರೆ ಆದಾಗ ಬಂದು ಕೋಳೆ ಪಾಳೆ ನಮ್ಮ ಬಡಬೋಗ್ತಿ ಮಾಡ್ಕೊಂಡು ಹೋಗ್ತೀವಿ ಅಂತಂದೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಈಗ ಸದ್ಯಕ್ಕೆ ಕೋಳಿನ ಕಣಮ್ಮ ಕೊಯ್ಯೋದು, ಬಾ ಹೋಗೋಣ, ಹೋದಾಗ ನೀನು ಹಿಂಗೆ ಆರೈಕೆ ಮಾಡ್ಕೊಂಡು ಬರಿವೆಂತೆ. ನಾನು ನಿಂದು ಕೆಲಸ ಕೈಗೂಡಿರೆ ಮಾಡಿವೆಂತ, ನೀನು ಕೋಳೆ ಕುರಿಯೋ ಯಾತ ನಿನ್ನ ಕೈಲಾಗಿದ್ದ ಆರೈಕೆ ಮಾಡ್ಕೊಂಡು ಬರಿವೆಂತೆ, ಬಾ ಹೋಗೋಣ. ನಮ್ಮ ಅಯ್ಯಪ್ಪಿನ್ನ ಇಲ್ಲ ಕಣ ಎಲ್ಲ ಯಾಕ ಎತ್ಲಾಗ ಹೋಗೈತೆ ಬಂದಾಗ ಏನಂಬುತ್ತ ಏನೋ ಹಂಗೆ ಅಂಬ್ತೀನಿ. ಹೇಳಿತು ನೀ ಅವಕಾಯ ಬಂದಿತ್ತು ಕರಿಯೋಕ್ಕೆ ಅಂತಂದು ಹೇಳಿ ಹೇಳ್ತು ಅಂತಂದು ಅಂಬ್ತೀನಿ. ಇಬ್ಬರು ಬರ್ರಿ ಅಂತ ಹೇಳ್ತೀನಿ. ನನ್ನ ಹಬ್ಬಳನೆ ಅಂದರೆ ಕೊಳ್ಸಲ್ಲ, ಇಬ್ಬರು ಅಂದರೆ ಮಾತ್ರ ಹೋಗೋಣ ನಡಿ ಅಂತಂದಂತ. ನಿನ್ನ ಹಬ್ಬಳು ತಾನೆ ಕರೆದಿರೋದು, ಏನು ಬೇಡ ಅಮ್ಮ ಅಂತಾನು ಅಸೆಮಿ. ಅದಕ್ಕೆ ಬಂದಾಗ ಹೇಳ್ತೀನಿ ಇಬ್ಬರು ಹೋಗ್ತೀವಿ ಹೋಗೋಣ ಬಾ ಅಂತಂದೇಳಿ ಅಂಬ್ತೀನಿ. ಏನಂತಾರೆ ಏನಾನ ನೀನು ಹಬ್ಬಳೆ ಹೋಗು ಅಂದ್ರೆ ನಾನು ಬರ್ತೀನಿ. ಹೋಗ್ಬೇಕಾದ್ರೆ ಕರಿ, ಹಂಗೆ ವಾರ ಪಾರ ಎಲ್ಲ ಮಾಡ್ತೀನಿ, ವಾರ ಮಾಡಿ ನೀರು ಪಾರ ಒಯ್ಕೊಂತೀನಿ, ಒಯ್ಕೊಂಡು ಬರ್ತೀನಿ. ಹೇಳು ಹೋಗಿ ಬರೋಣ. ನಾನೇನು ನೆಂಟು ಪಂಟ್ರನ್ನೇನು ಯಾರನ್ನೂ ಕರೆಯೋಕೆ ಹೋಗಲಿಲ್ಲ ಕಣಮ್ಮ. ಎಲ್ಲ ಈಗ ನಾವೇ ನಮ್ಮ ಮನೆಗಳರೂ ನೀನು ಇನ್ನೊಂದಿಬ್ಬರು ಮೂವನ್ನ ಕರೆದೆ ಕೋಳಿ ಅದಕ್ಕಿನ್ನೇನು ಕರಿಯನ್ನ ನಾನು ನೆಂಟು ಪಂಟ್ರನ್ನ ಕುರಿ ಕೊಯ್ಯಂಗಿದ್ರೆ ನೆಂಟು ಕರಿಬೋದಾಗಿತ್ತು. ಯಾರನ್ನೂ ನೆಂಟ್ರನ್ನೇ ಕರೆದಿಲ್ಲ, ನಾವೇ ಹೋಗಿ ಬರೋಣ ಬರ್ರಿ. ಹಂಗಾರೆ ಮನೆಗಳವೇ ನಾಟಿ ಕೋಳಿ ತಗೊಂಡಿದ್ದೀಯಾ ನಮ್ಮ ಒಂದೈದಾರ? ಲಸ್ಮಕ್ಕ ಅವು ನಾಟಿ ಕೋಳಿದ್ದು ಚಿಕನ್ನು ಎಲ್ಲಿ ಒದಗ್ತೈತೆ, ಒಂದು ಈಟನ ಆಗಲ್ಲ. ಅವನೊಂದು ಇಡೀ ಇದೆ, ಒಂದು 1/2 kg 3/4 kg ಬೋರಂಗಿ ಅಂತ ದೊಡ್ಡವೇ ಅವಿಲ್ಲ ಕಂಡು. ದೊಡ್ಡವು ಉಂಜೆ ಪಂಜೆ ಇದ್ದಿದ್ರೆ ತಾಂಡೋಗೋದಾಯ್ತು. ನಾಟಿ ಕೋಳಿ ಎಲ್ಲ ಏನಿಲ್ಲ, ಬಿಳೆ ಕೋಳಿ ಅಲ್ಲೇ ಸಿಗ್ತವೆ ತಗೊಂಡು ಇಲ್ಲಿದ್ದು ತಾಂಡೋಗೋದು ಕಷ್ಟವೇ. ಅವು ಬ್ಯಾಗ್ನ ಪಾಗ್ನ ಕಿಕ್ಕೊಂಡೋಗಿ ಅದೇ ಸೋತ್ವಿ ಅಲ್ಲೇ ಇಕ್ಕೊಂಡಿರ್ತಾರಂತೆ. ತಾಂಡು ಯಾಕಂದ್ರೆ ಮನೆಗಿಂತ ರೇಷನ್ ಪಾಷನ್ ತಗೊಂಡೋಗೋದು ಬೇಕಾಗಿರೋದು ಪಾತ್ರೆ ಅಂಥವೆಲ್ಲನ ಮಾಡ್ಕೊಂಡು ಉಂಡು ಬಗತ್ತಿಗೆ ಅಲ್ಲಿ ಒಂದು ರಾತ್ರಿ ಮನಿಕೊಂಡಿದ್ದು ಎದ್ದಕ್ಕೆ ಬರೋಣ ಬರ್ರಿ ಹೋಗಿ. ಬಾರಕ್ಕ ಹಿಂಗೆ ನಿಲ್ಲಿಸ್ಕೊಂಡೆ ಮಾತಾಡ್ತಾ ನಿಂತ್ಕೊಂಡೆ, ಒಂದು ಲೋಟ ಕಾಪಿ ನಾನು ಕುಡಿದು ಹೋಗುವಂತೆ. ಇಲ್ಲ ಅಮ್ಮನಿ ಕಾಪಿ ಪಾಪಿ ಏನು ಬೇಡ, ನಾನು ಅಲ್ಲೇ ಕುಡ್ದು ಬಂದಿದ್ದೆ. ಹೋಗ್ತೀನಿ ನಾನು ಕದ್ರ ಹಾಕಿ ಕಾಪಿ ಕುಡ್ದೆ ಬಂದಿದ್ದು. ಹೊತ್ತು ಮುಂಚೆ ಎದ್ದಿದ್ದು, ಇನ್ನು ವಾರ ಮಾಡಬೇಕು, ವಾರ ಪಾರ ಮಾಡಿ ನೀರು ಹೊಯ್ಕೊಂಡು ಎಲ್ಲ ಹೊಂದಿಸ್ಕೊಂಡು ಹೋಗೋತ್ತಿಗೆ ಆಗುತ್ತೆ. ನಾನು ನಿನಗೆ ಹೊತ್ತು ಮುಂಚೆ ಹೇಳಿದ್ರೆ ವಾರ ಪಾರ ಮಾಡ್ಕೊಂಡು ಬತ್ತೀಯ, ಇಲ್ಲಾಂದ್ರೆ ಯಾರಿಗಾನ ಕೂಲಿ ಪಲಿ ಹೋದರೆ ಬರೋಲ್ಲ. ಮುಂದಾಗೆ ಹೇಳೋಕ್ಕಿಲ್ವೇ ನೀನು, ಆಮೇಲಿಂದ ಬೈತೀಯ. ಎದ್ದಾಗ ಮತ್ತೆ ಬಿದ್ದೋಗ್ಲಿ ಅಂತಾನೆ, ಯಾವಾಗ ಬೇಕಾವಾಗ ಕರಿಯಕ್ಕೆ ಬತ್ತೀಯ, ವಾರ ಮಾಡೋದು ಬೇಡ ಒಂದೇ ಮಾಡೋದು ಬೇಡ ಅಂತಂದು ಅಂಬ್ತೀಯ ಅಂತಂದು ಅದಕ್ಕೆ ಮುಂದಾಗೆ ಬಂದೆ. ಬಾ ಹೋಗಿ ಬರೋಣ, ಏನು ಬೇಡ ನನಗೆ ಕಾಪಿ ಪಾಪಿ ಏನು ಬೇಡ, ಹೋಗ್ತೀನಿ ಮನೆ ತಕ್ಕೆ ಬದುಕೈತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೆ ಹಿಂಗೆ ಯಾವನ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತಂದರೆ ದೇವರಿಗೆ ಆರೈಕೆ ಮಾಡ್ಕೊಂಡು ಬಂದರೆ ಕೈ ಮುಗ್ದು ಅವರಿಕೆ ಆಗ್ತಿದ್ದಂಗೆ ನಾವೇನು ಕೈ ಮುಗ್ಕೊಂಡಿರ್ತೀವೋ ತಗೊಂಡೋಗಿ ದೇವ್ರ ತಾಗೆ ಮಾಡಿ ಬರ್ತೀವಿ. ಹಿಂಗೆ ಎಷ್ಟೋ ಜನ ಮಾಡ್ತಾರೆ, ನೀವು ಹಂಗೆ ಮಾಡ್ತೀರೇನೋ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಆಗ ಯಾರ್ಯಾರು ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.